Good morning, Diakshan. My name is Ananda Musli, Bagalkot, Karnataka State. My mobile number is 9242494770. WhatsApp number is 9900913869. ಈಗ ನಮ್ಮ ಗಿಲ್ಲಿಯವರ ಸಾಮರ್ಥ್ಯ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋದಾಗೆ ಒಬ್ಬೊಬ್ಬರೇ ಇವರಿಗೆ ಶರಣಾಗ್ತಾ ಇದ್ದಾರ, ಇವರ ಶರಣಾಗತಿಗೆ ಬರ್ತಾ ಇದ್ದಾರ. ಅರ್ಥಾತ್ ಒಂದಿಬ್ರು ರಾಜರಲ್ಲಿ ಒಂದೇನಾದ್ರೂ ಯುದ್ಧ ನಡೆದ್ರ ಹೇಗ ಅವ್ರ ಮಧ್ಯದಲ್ಲಿ ಅವ್ರ ಜೊತೆ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಹೇಗ ಜನಗಳು ಅಥವಾ ಬೇರೆ ರಾಜರು, ಸಾಮಂತ ರಾಜರು ಅವರಿಗೆ ಹೇಗ ಶರಣಾಗತಿಯನ್ನ ಆಗ್ತಾರ ಅನ್ನೋದ್ರ ಮೇಲೆ ನಾನು ಮಾತನಾಡ್ತಾ ಇದ್ದೀನಿ. ನಮ್ಮ ಗಿಲ್ಲಿಯವರಿಗೆ ಮೊಟ್ಟ ಮೊದಲಿಗೆ ಶರಣಾದವರು ರಜತ್ ಅವರು. ಅದೇ ರೀತಿಯಾಗಿ ನಮ್ಮ ಚೈತ್ರ ಕುಂದಾಪುರ ಅವರು ಕೂಡ ಒಂದಷ್ಟು ಸಾಫ್ಟ್ ಆಗಿ ನಡ್ಕೊಂಡ್ರಿ ಇವ್ರ ಜೊತೆಗೆ. ಬಟ್ ರಜತ್ ಅವರಷ್ಟು ಶರಣಾಗತಿಯನ್ನ ಅವರು ತಗೊಳ್ಳಿಲ್ಲ. ರಜತ್ ಅವರು ಯಾಕೆ ಇವ್ರಿಗೆ ಇಷ್ಟೊಂದು ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಅಥವಾ ಇವ್ರ ಜೊತೆ ಇಷ್ಟೊಂದು ಯಾಕೆ ಬೆರೆತರು ಅಂತಂದ್ರೆ ನನಗನ್ಸಿದ್ ಹೇಳ್ತೀನಿ. ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಎಷ್ಟೋ ಸಾರಿ ಸತ್ಯ ಆಗಿರುವುದಿಲ್ಲ. ಬಟ್ ನನಗನ್ಸಿದ್ದನ್ನ ಹೇಳ್ತೀನಿ. ಸುಮಾರು 50-60 ದಿನಗಳ ಗಿಲ್ಲಿಯವರ ಪ್ರಚಾರ ಜನಪ್ರಿಯತೆಯನ್ನ ನೋಡ್ಕೊಂಡೇ ಬಂದವರು ರಜತ್ ಅವರು. ಹಾಗೂ ರಜತ್ ಅವರಿಗೆ ಜನಬೆಂಬಲ ಬೇಕಾಗಿದೆ, ಜನಪ್ರಿಯತೆ ಬೇಕಾಗಿದೆ. ಬಿಗ್ ಬಾಸ್ ಮನೆಗೆ ಬಂದು ಹಣ ಗಳಿಸುವುದ್ರ ಜೊತೆಗೆ ಜನವನ್ನು ಗಳಿಸಬೇಕು ಅನ್ನುವಂತ ಆಕಾಂಕ್ಷೆಯಿಂದ, ತುಂಬಾ ಜಾಣತನದಿಂದ ಅವರು ಗಿಲ್ಲಿಯವರ ಜೊತೆಗೆ ಸಂಬಂಧವನ್ನು ಬೆಳೆಸ್ಬಿಡ್ತಾರ. ಗಿಲ್ಲಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರ. ಆದ್ರೆ ಅದು ಅವರು ಗಿಲ್ಲಿಯವರ ಮ್ಯಾಗಿನ 100% ಪ್ರೇಮದಿಂದ ಅಥವಾ ಪ್ರೀತಿಯಿಂದ ಅಂತ ನನಗನ್ಸಲ್ಲ. ಗಿಲ್ಲಿಯವರ ಬಗ್ಗೆ ಒಂದಷ್ಟು ಪ್ರೀತಿ ಇರಬಹುದು ಅವರಿಗೆ, ಇವನೊಬ್ಬ ಒಳ್ಳೆ ಕಲಾವಿದ, ಹಾಸ್ಯಗಾರ ಅಂತ. ಆದ್ರೆ ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಅವರ ವೈಯಕ್ತಿಕ ಸ್ವಾರ್ಥ ಇತ್ತು ಅನ್ನುವಂತ ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ. ಅದೇ ಕಾರಣಕ್ಕೆ ಇವ್ರ ಜೊತೆನೆ ಅವರು ಹಾಸ್ಯಮಯವಾಗಿ ಜೀವನವನ್ನ ಮಾಡಿದ್ರು. ಜೊತೆಗೆ ಸಾಮಾನ್ಯವಾಗಿ ಕಾವ್ಯ ಮತ್ತು ಗಿಲ್ಲಿ ಅವರ ಈ ಪ್ರೀತಿ, ವಿಶ್ವಾಸ, ಈ ಫ್ರೆಂಡ್ಶಿಪ್ ಬಗ್ಗೆ ಅವರಿಗೆ ಖುಷಿ ಇತ್ತು. ಅವರು ಮಜಾ ತಗೊಳ್ತಾ ಇದ್ರು ಇವರಿಬ್ಬರ ಈ ಕೋಳಿ ಜಗಳಗಳನ್ನ ನೋಡಿ, ಇವರಿಬ್ಬರ ಪ್ರೀತಿ, ಇವರಿಬ್ಬರ ದ್ವೇಷ ಎಲ್ಲಾನು ನೋಡಿ, ಜಗಳ ಪ್ರತಿಯೊಂದನ್ನು ನೋಡಿ ಅವ್ರು ಖುಷಿ ತಗೊಳ್ತಾ ಇದ್ರು. ಜೊತೆಗೆ ಎಲ್ಲೋ ಒಂದ್ ಕಡೆ ಮೂಲೆ ಒಳಗೆ ಇವರಿಬ್ಬರಿಗೂ ನಿಜವಾಗಲೂ ಪ್ರೀತಿ ಇದ್ರೆ ಇವ್ರನ್ನ ಒಂದು ಮಾಡ್ಬೇಕು ಅನ್ನುವಂತ ಭಾವನೆ ಕೂಡ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ಅವರಿಗೆ ಅದು ಇತ್ತು, ಇಚ್ಛಾ ಅಂತ ಅನಿಸ್ತದ. ಏನೇ ಇರ್ಲಿ, ಗಿಲ್ಲಿ ಅವರಿಗೆ ಸಂಪೂರ್ಣ ಶರಣಾಗತಿಯನ್ನ ಮಾಡಿ ಕೊನೆಗೆ ತನ್ನ ಆತ್ಮೀಯ ಗೆಳೆಯನಾದಂತ ಗಿಲ್ಲಿ ಅವರಿಗೆ ಕೆಲವು ಒಳ್ಳೆಯ ಉಪದೇಶದ ಅಥವಾ ಒಳ್ಳೆಯ ಮಾರ್ಗದರ್ಶನದ ಮಾತುಗಳನ್ನು ಹೇಳಿ ಬೀಳ್ಕೊಟ್ಟಂತ ನಮ್ಮ ರಜತ್ ಅವರು ರಿಯಲಿ, ಏನೇ ಇರ್ಲಿ, ಅವ್ರ ಸ್ವಾರ್ಥ ಇರ್ಲಿ, ಏನೇ ಇರ್ಲಿ, ರಿಯಲಿ ಗ್ರೇಟ್ ಅಂತ ಹೇಳ್ಬೇಕಾಗ್ತದೆ ನಾವು. ಹೋದ್ ಸಾರಿ ಅವ್ರು ಒಂಚೂರು ಹೆಸರು ಕೆಡಿಸ್ಕೊಂಡಿದ್ರು, ಬಟ್ ಈ ಸಾರಿ ಅವ್ರು ಒಳ್ಳೆಯ ಹೆಸರನ್ನ ತಗೊಂಡು ಹೋದ್ರು ಅಂತ ನನಗನ್ಸ್ತದ. ಇನ್ನು ಎರಡನೇದಾಗಿ ನಮ್ಮ ಧ್ರುವಂತ್ ಅವರು ದುರಂತ ಇದ್ದಂಗ ಅವ್ರು ನಿಜವಾಗ್ಲೂ ಏನ್ ಆಲೋಚನೆ ಮಾಡ್ತಾರೋ ಏನೋ ಗೊತ್ತೇ ಆಗಲ್ಲ. ಆರಂಭದಿಂದ ನಾನು ಅವ್ರು ನೋಡ್ತಾ ಬಂದಿದ್ದೀನಿ. ಆದ್ರೆ ಧ್ರುವಂತ್ ಅವರು ಹ್ಯಾಂಡ್ಸಮ್ ಪರ್ಸನ್, ಬಹಳ ಸುಂದರವಾಗಿ ಮಾತನಾಡ್ತಾರ, ಅನುಭವ ಇದೆ ಅವರಿಗೆ. ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅವರು ಅಂತ ನನಗನ್ನಿಸ್ತಾ ಇದೆ. ಅವರು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ನನಗನ್ನಿಸ್ತದೆ. ಆದ್ರೆ ಅವ್ರು ಯಾವಾಗ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ರು ಅವಾಗ್ಲಿಂದ ಅವ್ರಿಗೆ ವಿಶೇಷವಾದ ಅನುಭವ ಮತ್ತು ತಿಳುವಳಿಕೆ ಬಂದದ. ಹೀಗಾಗಿ ಅವರು ಹೊರಗೆ ಬಂದ ನಂತರ ಗಿಲ್ಲಿಯವ್ರ ಜೊತೆ ಗಾರ್ಡನ್ದಾಗ ಅವ್ರ ಜೊತೆ ಒಬ್ರೇ ಕೂತಾಗ ಒಂದೆರಡು ಉತ್ತಮವಾದ ಮಾತುಗಳನ್ನು ಹೇಳ್ತಾರ. ಅವರು ಕೂಡ ಗಿಲ್ಲಿಯವರಿಗೆ ಸಂಪೂರ್ಣ ಶರಣಾಗತಿಯನ್ನು ಹೊಂತಾರ. ಗಿಲ್ಲಿ, ನಿನ್ನ ಬಗ್ಗೆ ನನಗೆ ಬಹಳ ಪ್ರೀತಿ ಬಂದದು, ನನ್ನನ್ನು ಇಲ್ಲಿಯವರೆಗೆ ಸೇವ್ ಆಗ್ಲಿಕ್ಕೆ ನೀನೇ ಕಾರಣ, ನಾನು ಇಲ್ಲಿವರೆಗೆ ಬರ್ಲಿಕ್ಕೆ ನೀನೇ ಕಾರಣ ನನಗೆ ಇಂಡೈರೆಕ್ಟ್ ಆಗಿ. ನಿನ್ನ ಬಗ್ಗೆ ನಿಜವಾಗ್ಲೂ ನನಗೆ ಸರಿಯಾಗಿ ಗೊತ್ತಿರ್ಲಿಲ್ಲ, ಸೀಕ್ರೆಟ್ ರೂಮಿಗೆ ಹೋದ್ಮೇಲೆ ಗೊತ್ತಾಯ್ತು ನೀನು ಎಂತ ದೊಡ್ಡ ವ್ಯಕ್ತಿ, ನಿನ್ನ ಹೃದಯ ಎಂತ ದೊಡ್ಡದು,
ನಿನ್ನ ಮನಸ್ಸು ಎಂಥ ದೊಡ್ಡದು ಅನ್ನೋದು ಗೊತ್ತಾಯ್ತಪ್ಪ. ನಾನು ಈ ಮನೆಯೊಳಗೆ ಇರುವವರೆಗೂ ನಿನ್ನ ಜೊತೆ ಜಗಳ ಮಾಡಂಗಿಲ್ಲ, ಆಮೇಲೆ ನಿನ್ನ ಜೊತೆ ನಾನು ಜಗಳ ಮಾಡಂಗಿಲ್ಲ ಮತ್ತು ಯಾವುದೇ ರೀತಿ ನಿನ್ನ ಜೊತೆ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಳಂಗಿಲ್ಲ, ನಿನ್ನ ಜೊತೆ ವಾದ ಮಾಡಂಗಿಲ್ಲಪ್ಪ ನಾನು ಅಂತ ತಿಳ್ಕೊಂಡು ಕೈ ಮುಗಿತಾರೋ ಧ್ರುವಂತವ್ರು. ರಿಯಲಿ ಗಿಲ್ಲಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಗಿಲ್ಲಿಯನ್ನ ನಿಧಾನವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಗಿಲ್ಲಿ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಏನೇ ಆಗ್ಲಿ ಇಲ್ಲಿ ಅವರು ಗೆಲ್ಲಬೇಕು ಅನ್ನುವಂತ ಕೊನೆಯ ನನ್ನ ಆಶಯವನ್ನ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೂ ಹೇಳ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.